ಹೈಕಮಾಂಡ್ ಭೇಟಿ ಬಳಿಕ ಡಿಕೆಶಿ ಮಾತಿನ ಮರ್ಮ ಏನು? ಹಲವು ಸುಳಿವುಗಳನ್ನ ಕೊಟ್ಟ ಡಿಕೆಶಿಯ ಸ್ಪಷ್ಟ ಉತ್ತರ ಕೊಡದೆ ಆಟ ಏನಿದೆಯೋ ಇದು ಹಲವು ಸುಳಿವುಗಳನ್ನ ಕೊಡ್ತಾ ಇದೆ. ಕೊಟ್ಟ ಮಾತಿನ ಬಗ್ಗೆ ಚರ್ಚಿಸೋದಕ್ಕೆ ದೆಹಲಿಗೆ ಬಂದಿದ್ದ ಬ್ರದರ್ಸ್ ಯಾರನ್ನ ಭೇಟಿ ಮಾಡದೆ ಅನ್ನೋದನ್ನ ಬಾಯಿ ಬಿಡಲಿಲ್ಲ ಡಿಕೆ ಶಿವಕುಮಾರ್ ಅವರು. ಯಾರನ್ನ ಭೇಟಿ ಮಾಡಿದೆ, ಏನು ಮಾತಾಡಿದೆ ಅನ್ನೋದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡತ್ತೆ ಅಂತ ಹೇಳುವ ಮೂಲಕ ಮತ್ತೆ ತಮ್ಮ ಸಸ್ಪೆನ್ಸ್ ಅನ್ನ ಈಗಷ್ಟೇ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ವಿವರಿಸ್ತಾ ಇದ್ರು. ತುಂಬಾ ತೀಕ್ಷ್ಣವಾದಂತಹ ಹೇಳಿಕೆಯನ್ನ, ತುಂಬಾ ತೀಕ್ಷ್ಣವಾದಂತಹ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು ಅಂತ. ಹೌದು, ತುಂಬಾ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯೇ ಅವರು ನೀಡಿರುವಂಥದ್ದು. ಸಮಾಧಾನದಿಂದ ಹೇಳಿದಂತಹ ಮಾತಲ್ಲ, ಎಲ್ಲೋ ಒಂದು ಕಡೆ ಆಕ್ರೋಶದ ಛಾಯೆ ಅದರಲ್ಲಿ ಕಾಣಿಸ್ತಾ ಇತ್ತು. ನಿನ್ನೆ ಇರ್ಬೋದು, ಮೊನ್ನೆ ಇರ್ಬೋದು, ಕೊಟ್ಟ ಮಾತಿನ ಬಗ್ಗೆ, ಅಂದರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅನ್ನೋದನ್ನ ಡಿಕೆ ಸೋದರರು ಏನು ಪ್ರಸ್ತಾಪ ಮಾಡ್ತಾ ಇದ್ರು, ಆ ಕೊಟ್ಟ ಮಾತು ಇಲ್ಲಿ ಈಗೂ ಕೂಡ ಹೈಕಮಾಂಡ್ ಹತ್ರ ಕೂಡ ಫಲಿಸಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡೋ ರೀತಿಯಲ್ಲಿದೆ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಕೊಟ್ಟ ಮಾತು, ಆ ಮಾತಿನ ಬಗ್ಗೆ ಇಲ್ಲಿ ಚರ್ಚೆ ಫಲಿಸಲಿಲ್ವಾ ಅನ್ನೋ ಪ್ರಶ್ನೆ ಮೂಡತ್ತೆ. ನೀವು ಹೇಳ್ತಾ ಇದ್ರಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಅಂತೇಳಿ, ಅದರ ಹಿಂದೆ ಎಲ್ಲೋ ಕೇವಲ ಆಕ್ರೋಶ ಮಾತ್ರ ಅಲ್ಲ, ಎಲ್ಲೋ ಒಂದು ಕಡೆಗೆ ಅವರಿಗೆ ಬೇಜಾರಾಗಿದೆಯಾ ಅಂತ. ನಿಜ ನವೀನ್, ಅಸಮಾಧಾನ, ನಿರಾಸೆ ಅವರ ಮಾತಿನಲ್ಲಿ ವ್ಯಕ್ತವಾಯಿತು ಅಂತ ಹೇಳಿ ನಾವು ಅಂದಾಜಿಸಬಹುದು. ಅವರೇ ಬಳಕೆ ಮಾಡಿದಂಥ ಆ ಪದಗಳ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಟೈಮ್ನಲ್ಲಿ ಸಿಚುವೇಶನ್ ಏನಿತ್ತು, ರಾಜ್ಯದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಪೂರ್ವಭಾವಿ ಸಭೆ ಇತ್ತು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಗಳವರೇ ಪರ್ಮಿಷನ್ ಅನ್ನ ತಗೊಂಡು ತಮ್ಮದೇ ಇಲಾಖೆಯಾಗಿತ್ತು ಕೂಡ ಅದನ್ನ ಅಲ್ಲೇ ಕೈ ಬಿಟ್ಟು ಅವರು ದೆಹಲಿಗೆ ಹೋಗ್ತಾರೆ. ಓಕೆ, ಅವರೇ ಹೇಳಿದ ಹಾಗೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧಿಕಾರಿಗಳು, ಪದಾಧಿಕಾರಿಗಳು ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇತ್ತು ಅಂತ ಹೇಳಿ. ಬಟ್ ಇಲ್ಲಿಂದ ಹೋಗೋಕ್ ಮುಂಚೆ ಆಸ್ ಯು ಮೆನ್ಷನ್ ಅವ್ರು ಹೇಳ್ತಾರೆ, ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಿದಾಗ ಮಾತುಕತೆ ನನ್ನ ಹಾಗೆ ಸಿದ್ದರಾಮಯ್ಯ ಅವರ ಮಧ್ಯೆ ಆಗಿರೋದು ನಮಗ್ ಗೊತ್ತಿದೆ, ಹೈಕಮಾಂಡ್ ನಾಯಕರು ಅವರ ಸಮ್ಮುಖದಲ್ಲಾಗಿರೋದು ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ ಅಂತ ಹೇಳಿ ಹೇಳೋ ಮೂಲಕ ಆ ಒಪ್ಪಂದದ ವಿಚಾರವನ್ನ ಮತ್ತೊಮ್ಮೆ ನೆನಪಿಸಿ ದೆಹಲಿ ಫ್ಲೈಟ್ ಅನ್ನ ಹತ್ತಿತ್ತು ಡಿಕೆ ಶಿವಕುಮಾರ್. ಅದನ್ನ ಇಡೀ ರಾಜ್ಯ ಗಮನಿಸಿದೆ. ಅದರ ಜೊತೆಗೆ ಅದರ ವೆರಿ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆ ಡಿಕೆ ಸುರೇಶ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ನೇರವಾಗಿ ಹೇಳ್ಬಿಡ್ತಾರೆ ಡಿಕೆ ಸುರೇಶ್. ಇಲ್ಲಿ ತನಕ ಡಿಕೆ ಸುರೇಶ್ ಹಾಗೆ ಮಾತನಾಡಿದ್ದೇ ಇಲ್ಲ, ಕೊಟ್ಟ ಮಾತಿನ ಬಗ್ಗೆ ಬಹಿರಂಗ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದೇ ಇಲ್ಲ. ಅವ್ರು ಹೇಳ್ಬಿಡ್ತಾರೆ, ಸಿದ್ದರಾಮಯ್ಯ ಅವರು ಸ್ವಲ್ಪ ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅನ್ನುವಂತಹ ಭರವಸೆ ಇದೆ ಅಂತ ಹೇಳಿ. ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿ ಈ ಬಾರಿ ಹೈಕಮಾಂಡ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಅಣ್ಣ ತಮ್ಮ ಇಬ್ರು ಕೂಡ ಮಾಡಿದ್ದು ಬಹಳ ಕ್ಲಿಯರ್ ಆಗಿ ಕಾಣಿತ್ತು. ಇವ್ರ ನಿರೀಕ್ಷೆ ಇರೋದೇನು, ಅಟ್ಲೀಸ್ಟ್ ಬಜೆಟ್ ಆದಂತಹ ನಂತರದಲ್ಲಾದ್ರೂ ಹೈಕಮಾಂಡ್ ಆವತ್ತು ಮಾಡಿದಂತಹ ಒಪ್ಪಂದವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದು ಇವರದೊಂದು ಆಲೋಚನೆ. ಯಾಕಂದ್ರೆ ನವೆಂಬರ್ ನಲ್ಲೇ ಆಗ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾ ಇದ್ದವರು ಡಿಕೆ ಶಿವಕುಮಾರ್. ಅದಾಗ್ಲಿಲ್ಲ, ಹೈಕಮಾಂಡ್ ಆಸಕ್ತಿಯನ್ನೂ ತೋರಿಸಲಿಲ್ಲ, ಹೈಕಮಾಂಡ್ ಉಭಯ ನಾಯಕರನ್ನ ದೆಹಲಿ ಕರೆದು ಮಾತುಕತೆಯೂ ಮಾಡಲಿಲ್ಲ. ಹೀಗಾಗಿ ದೆಹಲಿಗೆ ಹೋದಂತಹ ಟೈಮ್ನಲ್ಲಿ ನೋಡಿ, ನವೆಂಬರ್ನಿಂದ ನವೀನ್ ಹಲವು ಬಾರಿ ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದ್ರೆ ಅವ್ರು ನಿರೀಕ್ಷೆ ಮಾಡಿದ ಹಾಗೆ ರಾಹುಲ್ ಗಾಂಧಿಯನ್ನ, ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ಹೋದವರು ಒಂದ್ಸಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ಯಾಕೆ ಭೇಟಿ ಆಗ್ಲಿಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ರಾಹುಲ್ ಗಾಂಧಿ ಅವರದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ. ಅಂದ್ರೆ ಇವರನ್ನ ಭೇಟಿ ಮಾಡೋದನ್ನ ಮುಂದಕ್ಕೆ ಹಾಕ್ತಾನೆ ಬಂತು ಕಾಂಗ್ರೆಸ್ ಹೈಕಮಾಂಡ್. ಬಟ್ ಈ ಬಾರಿ ಅನಿವಾರ್ಯವಾಗಿ ಅಸ್ಸಾಂ ಚುನಾವಣೆಗೆ ವೀಕ್ಷಕರಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಆ ಟೀಮ್ ನ ಜೊತೆ ಹೋಗಿದ್ದಾರೆ, ಆ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಟೈಮ್ನಲ್ಲಿ ಈ ವಿಚಾರವೂ ಪ್ರಸ್ತಾಪ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ನಿರೀಕ್ಷೆಯಂತೆ ಆ ವಿಚಾರವೂ ಚರ್ಚೆಯಾಗಿದೆ ಅನ್ನುವಂತಹ ಸುಳಿವನ್ನ ಕೊಟ್ಟು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಾಧ್ಯಮಗಳಿಗೆ ಬರೀ ಅಸ್ಸಾಂ ಚುನಾವಣೆ ಬಗ್ಗೆ ಮಾತನಾಡಿದ್ರು, ಬಟ್ ಕರ್ನಾಟಕದ ಮಾಧ್ಯಮಗಳಿಗೆ ಮಾತನಾಡುವಾಗ ಅವರ ಮಾತು ಬಹಳ ಸ್ಪಷ್ಟವಾಗಿತ್ತು. ನವೀನ್ ಸರ್, ಇದೆಲ್ಲ ಬೇರೆ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ರ ಅಂತ ಕೇಳಿದ್ರೆ, ನಾವಿಲ್ಲಿ ಗಾಳಿ ಕುಡ್ಕೊಂಡು ಹೋಗಕ್ ಬಂದಿದೀವಾ ಅಂತ ಹೇಳಿ ಬಹಳ ರೋಷದಿಂದ, ಅಂಥದ್ದೇನೋ ಅಲ್ಲಿ ಹಾಗೇ ಇರ್ಲಿಲ್ಲ. ಈಗಷ್ಟೇ ಸುದ್ದಿಗೋಷ್ಠಿ ಆರಂಭ ಆಗಿತ್ತು, ಅವ್ರು ಮಾತನಾಡೋದಕ್ಕೆ ಶುರು ಮಾಡಿತು, ಏನೋ ಮಾಧ್ಯಮದವರು 4-5 ಪ್ರಶ್ನೆ ಕೇಳ್ತಾರೆ, ಅದಾದ್ಮೇಲೆ ಅವರಿಗೆ ಏನೋ ಒಂದು ಹತಾಶೆ ಆಯ್ತು, ಹಂಗಾಗಿ ಆ ರಿಯಾಕ್ಷನ್ ಬಂತು. ಹಂಗೇನೋ ಆಗಿರ್ಲಿಲ್ಲ. ಮಾತು ಆರಂಭ ಮಾಡಿದಂತಹ ವೆರಿ ನೆಕ್ಸ್ಟ್ ಸೆಕೆಂಡ್ಗೆ ಅವರು ಮಾಡಿದಂತಹ ಉತ್ತರ, ಅವ್ರು ಕೊಟ್ಟಂತಹ ಉತ್ತರ, ನಾವೇನೋ ಇಲ್ಲಿ ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗಕ್ ಬಂದಿದೀವಾ, ತೀಕ್ಷ್ಣವಾಗಿತ್ತು ಆ ಮಾತು. ಎಲ್ಲೋ ಹತಾಶೆ, ಎಲ್ಲೋ ಕುತೂಹಲ ಮೂಡ್ತಾ ಇರೋದೇ ಅದಕ್ಕೋಸ್ಕರ. ಮಾರ್ಚ್ ಬಜೆಟ್ ಮುಗಿದ ನಂತರವಾದ್ರೂ ಸಿಎಂ ಸ್ಥಾನ
ಸಿಗಲಿ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದರೆ ಇಲ್ಲಿ ಅಸ್ಸಾಂ ಚುನಾವಣೆ ಮುಗಿಯೋದೇ ಬಹುಶಃ ಏಪ್ರಿಲ್ ಮೇ ನಂತರ. ಅಲ್ಲಿವರೆಗೂ ಕೂಡ ಈಗ ಮತ್ತೆ ಕಾಯುವಂತ ಪರಿಸ್ಥಿತಿ ಏನಾದ್ರು ಈಗ ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಶಾಸಕರು ವಿದೇಶ ಪ್ರವಾಸ. ಸರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.